ಇಂದು ಬೆಳ್ಳಂಬೆಳಗ್ಗೆ ಮುದ್ದೇಬಿಹಾಳದ ಮಿನಿ ವಿಧಾನಸೌಧ ಆವರಣದಲ್ಲಿ ಜೆಸಿಬಿಗಳ ಘರ್ಜನೆ ಕೇಳಿಬಂದಿದೆ. ಮಿನಿ ವಿಧಾನಸೌಧ ಆವರಣದಲ್ಲಿ ಅಕ್ರಮವಾಗಿ ಇಡಲಾಗಿದ್ದ ಡಬ್ಬಾ ಅಂಗಡಿಗಳನ್ನು ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿಯವರ ನೇತೃತ್ವದಲ್ಲಿ ಎಲ್ಲ ಅಂಗಡಿಗಳನ್ನು ತೆರವುಗೊಳಿಸಲಾಗಿದೆ. ಅಷ್ಟೇ ಅಲ್ಲದೆ ನಗರದ ಹಲವೆಡೆ ಅಕ್ರಮವಾಗಿ ಇಡಲಾಗಿದ್ದ ಅಂಗಡಿಗಳನ್ನು ಪುರಸಭೆ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದಾರ್ ಸ್ವತಃ ಮುಂದೆ ನಿಂತು ಎಲ್ಲ ಅಂಗಡಿಗಳನ್ನು ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಮುದ್ದೇಬಿಹಾಳದ ಮಿನಿ ವಿಧಾನಸೌಧ ಆವರಣದಲ್ಲಿ ಅಕ್ರಮವಾಗಿ ಡಬ್ಬಾ ಅಂಗಡಿಗಳನ್ನು ಇಡಲಾಗಿದೆ ಎಂಬ ಕೂಗು ಕೇಳುತ್ತಲೇ ಬಂದಿತ್ತು. ಆದರೂ ಅಂಗಡಿಗಳ ತೆರವಿಗೆ ಯಾರು ಮುಂದಾಗುತ್ತಿರಲಿಲ್ಲ. ಅಂಗಡಿಗಳ ತೆರವಿಗೆ ಅಧಿಕಾರಿಗಳು ಸಾಕಷ್ಟು ಬಾರಿ ತಿಳಿಸಿದ್ರು ಯಾವ ಅಂಗಡಿಕಾರನು ಕಿವಿಗೊಡುತ್ತಿರಲಿಲ್ಲ. ಹೀಗಾಗಿ ಅಂಗಡಿಕಾರರ ವರ್ತನೆಯಿಂದ ಬೇಸತ್ತ ಬಡಜನರು ತಹಶೀಲ್ದಾರ್ ಸೇರಿದಂತೆ ಮೇಲಾಧಿಕಾರಿಗಳಿಗೆ ದೂರು ನೀಡಿದ್ದು ಅಂಗಡಿಗಳ ತೆರವಿಗೆ ಗಡುವು ನೀಡಲಾಗಿತ್ತು. ಅದರಂತೆ ಇಂದು ಜನವರಿ 25ರಂದು ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿಯವರು ಪೊಲೀಸ್ ಭದ್ರತೆಯಲ್ಲಿ ಮಿನಿ ವಿಧಾನಸೌಧ ಸುತ್ತ ಇರುವ ಎಲ್ಲ ಅಂಗಡಿಗಳನ್ನು ತೆರವುಗೊಳಿಸಿದರು. ದಿನಾಂಕ ನಿಗದಿಪಡಿಸಿದ್ರು. ಆ ದಿನಾಂಕ ಪ್ರಕಾರ ನಾವು ಕಾರ್ಯಕ್ರಮ ಅವರು ಒಪ್ಪಿಗೆ ಎಲ್ಲರಿಗೂ ಇದು ಎಲ್ಲೆಲ್ಲಿ ಅಂದರೆ ಚಿಕ್ಕಪಟ್ಟಿಯಲ್ಲಿ ಇಲ್ಲಿಗಲ್ ಡಬ್ಬಾಸ್ ಅದಾವ, ಇಲ್ಲಿಗಲ್ ಕರೆಂಟ್ ಕನೆಕ್ಷನ್ ತೊಗೊಂಡ್ರೆ ಎಲ್ಲ ತೆಗೆದಾಕಿ ಪಬ್ಲಿಕ್ಗೆ ತೊಂದರೆ ಆಗದಂತೆ ಮುಖ್ಯಾಧಿಕಾರಿಗಳು ಇನ್ನು ಡಬ್ಬಾ ಅಂಗಡಿಗಳಲ್ಲಿ ಅಕ್ರಮವಾಗಿ ವಿದ್ಯುತ್ ಅಳವಡಿಸುತ್ತಾರೆ ಎನ್ನಲಾದ ಆರೋಪದ ಹಿನ್ನೆಲೆ ಕೆಬಿ ಇಲಾಖೆ ಕೂಡ ನೋಟಿಸ್ ನೀಡಿ ನಿನ್ನೆ ಜನವರಿ 24ರಂದು ವಿದ್ಯುತ್ ಅನ್ನು ಕಟ್ಟು ಮಾಡಿ ಕಾರ್ಯಾಚರಣೆಗಿಳಿದಿತ್ತು. ಇತ್ತ ಪುರಸಭೆ ಕೂಡ ಅಂಗಡಿಗಳ ಕಾರ್ಯಾಚರಣೆಗೆ ಸನ್ನದ್ಧವಾಗಿದ್ದು ಇಂದು ಬೆಳಗ್ಗೆ ಪೊಲೀಸರ ಬಂದೋಬಸ್ತ್ನಲ್ಲಿ ಅಂಗಡಿಗಳ ಕಾರ್ಯಾಚರಣೆಗೆ ಮುಂದಾದ ಪುರಸಭೆ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದಾರ್ ಅವರು ನಗರದ ಬಸವೇಶ್ವರ ಸರ್ಕಲ್, ಪ್ರವಾಸಿ ಮಂದಿರ್ ಸೇರಿದಂತೆ ಹಲವೆಡೆ ಇದ್ದ ಅಕ್ರಮ ಡಬ್ಬಾ ಅಂಗಡಿಗಳನ್ನು ತೆರವುಗೊಳಿಸಿದರು. ಇನ್ನು ಪುರಸಭೆ ಹತ್ತಿರ ಸೇರಿದಂತೆ ನಗರದ ಹಲವೆಡೆ ಅಕ್ರಮವಾಗಿ ಡಬ್ಬಾ ಅಂಗಡಿಗಳನ್ನು ಇಟ್ಟಿರುವವರು ಸ್ವಯಂ ಪ್ರೇರಿತವಾಗಿ ಅಂಗಡಿಗಳನ್ನು ತೆಗೆಯಬೇಕು. ಸಾರ್ವಜನಿಕರ ತೊಂದರೆ ನಿವಾರಣೆ ಮತ್ತು ಪಟ್ಟಣ ಸೌಂದರ್ಯೀಕರಣಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಎಂದರು. ಸಾರ್ವಜನಿಕರ ಅರ್ಜಿ ಆಧಾರದ ಮೇಲೆ ಈ ಮುದ್ದೇಬಿಹಾಳ ಪುರಸಭೆ ವ್ಯಾಪ್ತಿಯಲ್ಲಿ ಏನು ಫುಟ್ಪಾತ್ ಮೇಲೆ ಅಂತ ಇಲ್ಲಿಗೆಲ್ಲಾಗಿ ಡಬ್ಬಾ ಅಂಗಡಿಗಳನ್ನು ಇಟ್ಟಿದ್ದಾರೆ, ಅದಕ್ಕೆಲ್ಲ ನಾವು ಈಗಾಗಲೇ ಇನ್ನು ಹಲವಾರು ಬಾರಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಆದರೂ ತಾವೇ ಸ್ವಯಂ ಪ್ರೇರಿತ ತಗೋತೀವಿ ಅಂತ ಅದನ್ನು ಹೇಳಿದ್ದರು. ಇಲ್ಲಿವರೆಗೆ ಯಾವುದೇ ರೀತಿ ಅವರು ಕ್ರಮ ಕೈಗೊಂಡಿಲ್ಲ. ಅದಕ್ಕಾಗಿ ನಾವು ಸಾರ್ವಜನಿಕರ ತೊಂದರೆ ಆಗಲಾರ್ದಂಗೆ ಅದನ್ನು ಇಡೀ ಮುದ್ದೇಬಿಹಾಳ ಬಸವೇಶ್ವರ ಸರ್ಕಲ್ ಟು ಅಂಬೇಡ್ಕರ್ ಸರ್ಕಲ್ ಟು ಬನಶಂಕರಿ ಸರ್ಕಲ್ ಟು ಇಂದಿರಾ ಸರ್ಕಲ್ಲು ಮತ್ತು ಬಸವೇಶ್ವರ ಸರ್ಕಲ್ ಟು ಆಲ್ಮಟ್ಟಿ ರೋಡ್, ಐಬಿ ರೋಡ್ ಫುಲ್ ಇದೆಲ್ಲ ಕ್ಲಿಯರ್ ಮಾಡೋಕ್ಕೆ ಕಾರ್ಯಾಚರಣೆ ಮಾಡ್ತಾಯಿದ್ವಿ. ಕಾರ್ಯಾಚರಣೆ ಕಂಟಿನ್ಯೂ ಆಗಿರ್ತದೆ. ಅದೇ ಈ ರೀತಿ ಯಾವುದೇ ಸಾರ್ವಜನಿಕರು ಸಹಕರಿಸಿ ತಮ್ಮ ಸ್ವಯಂ ಪ್ರೇರಿತವಾಗಿ ಎಲ್ಲ ಡಬ್ಬಾ ಅಂಗಡಿಗಳನ್ನು ತಕ್ಕೋಬೇಕಾಗಿ ವಿನಂತಿ. ನಮ್ಮ ಅದೇ ಹೇಳ್ತಾರೆ ಸರ್, ಈಗ ಅಂಬೇಡ್ಕರ್ ಸರ್ಕಲ್ಲಿಂದ ಬಸವೇಶ್ವರ ಸರ್ಕಲ್ದು ಒಂದು ರೋಡು, ಬಸವೇಶ್ವರ ಸರ್ಕಲಿಂದ ಆಲ್ಮಟ್ಟಿ ರೋಡು, ಐಬಿ ರೋಡು, ಅದು ಎಲ್ಲನೂ ತೆಗ್ದಿದ್ದೀವಿ. ಆಲ್ರೆಡಿ ನಾವು ಅನೌನ್ಸ್ ಮಾಡ್ತಾಯಿದ್ದೀವಿ. ಸಾರ್ವಜನಿಕರು ಅದಕ್ಕೆ ಸಹಕರಿಸಬೇಕು. ಇದಕ್ಕೆ ಹಲವಾರು ಬಾರಿ ನಾವೆಲ್ಲ ಕ್ರಮ ಕೈಗೊಳ್ತಾ ಇದ್ದೀವಿ. ಎಷ್ಟು ಸಲ ಹೇಳಿದ್ರು ಸ್ವಯಂ ಪ್ರೇರಿತವಾಗಿ ತಾವೇ ತಗೋತೀವಿ ಅಂತ ಹೇಳಿದರು. ಇಲ್ಲಿವರೆಗೆ ಯಾವುದೇ ರೀತಿ ಅವರು ಸ್ವಯಂ ಪ್ರೇರಿತವಾಗಿ ತಗೊಂಡಿಲ್ಲ. ನಾವು ಡೆಡ್ ಆ್ಯಂಡ್ ಅವ್ರಿಗೆ ದೀಪಾವಳಿ ಕೊಟ್ಟಿದ್ದೆವು. ದೀಪಾವಳಿಯಿಂದ ಇಲ್ಲಿವರೆಗೂ ಅವ್ರು ಯಾವುದೇ ರೀತಿ ಕ್ರಮ ಕೈಗೊಳ್ಳೋದಕ್ಕೆ ನಾವು ಅವ್ರಿಗೆ ಟೈಮ್ ಕೊಟ್ಟು ನೋಡಿ ಸಾಕಾಗಿ ಇದನ್ನು ಲಾಸ್ಟ್ ಟೈಮ್ ಎಲ್ಲ ಜವಾಬ್ದಾರಿಯುತವಾಗಿ ಅವ್ರಿಗೆ ಕೆಲಸ ಮಾಡಿಲ್ಲ. ಅದೇ ರೀತಿಯಾಗಿ ನಾವು ಈಗ ಸಾರ್ವಜನಿಕ ತೊಂದರೆ ಮಾಡ್ತಾ ಇದ್ದೀವಿ. ವೆಹಿಕಲಲ್ಲಿ ನಾವು ದಿನ ಅನೌನ್ಸ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ತೆಗ್ತಾ ಇದ್ದೀವಿ. ಯಾವುದೇ ಒತ್ತಡ ಇಲ್ಲ, ಏನೇ ಇಲ್ಲ ಸರ್. ಅದು ಯಾವುದೇ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಮುದ್ದೇಬಿಹಾಳ ಪುರಸಭೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ಸಹಕಾರ. ಒಟ್ಟಿನಲ್ಲಿ ಮುದ್ದೇಬಿಹಾಳ ನಗರದಲ್ಲಿ ಅಕ್ರಮ ಜಾಗವನ್ನು ಗುರುತಿಸಿ ತೆರವುಗೊಳಿಸುವಂತೆ ಶಾಸಕ ಅಪ್ಪಾಜಿ ನಾಡಗೌಡರು ಅವರ ಆ ನಿರ್ಧಾರ ಇವತ್ತು ಅಕ್ರಮ ಹಾಗೂ ಭ್ರಷ್ಟಾಚಾರದಲ್ಲಿ ನಡುಕು ಹುಟ್ಟು ಹಾಕಿರುವುದು ಮಾತ್ರ ಸತ್ಯ. ಇನ್ನು ಮುಂದೆ ಮುದ್ದೇಬಿಹಾಳದಲ್ಲಿ ಅಕ್ರಮ ಭ್ರಷ್ಟಾಚಾರ ನಡೆಯದಂತೆ ಕ್ರಮ ಕೈಗೊಂಡಿರುವ ಶಾಸಕ ಅಪ್ಪಾಜಿ ನಾಡಗೌಡರ ಕಾರ್ಯಕ್ಕೆ ಸಾರ್ವಜನಿಕರು ಶ್ಲಾಘನೆ ವ್ಯಕ್ತಪಡಿಸುತ್ತಿದ್ದಾರೆ. ಸೂರಜ್ ರಿಸಾಲ್ದಾರ್, ನ್ಯೂಸ್ ಡೆಸ್ಕ್, ಸುನಾಮಿ ಟಿವಿ, ಮುದ್ದೇಬಿಹಾಳ್. ಓದುತ್ತಿದ್ದೇನೆ. ಜನವರಿ 26ರಂದು ಗಣರಾಜ್ಯೋತ್ಸವದ ಪ್ರಯುಕ್ತ ನಮ್ಮ ಶಾಲೆಯಲ್ಲಿ ರಕ್ತದಾನ ಶಿಬಿರವನ್ನು ಪ್ರತಿ ಬಾರಿ ಹಾಗೆ ಈ ಬಾರಿಯೂ ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಎಲ್ಲರೂ ಬಂದು ರಕ್ತದಾನ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ರಕ್ತದಾನ ಮಾಡಿ ಜೀವ ಉಳಿಸಿ. ದಾನದಲ್ಲಿ ಶ್ರೇಷ್ಠ ದಾನ ರಕ್ತದಾನ. ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ. ರಕ್ತದಾನ ಒಂದು ಪವಿತ್ರ ಸೇವೆ, ಜೀವ ಉಳಿಸುವ ಸೇವೆ. ರಕ್ತಕ್ಕೆ ಯಾವುದೇ
ಯಾವುದೇ ಜಾತಿ ಇಲ್ಲ. ರಕ್ತದಾನ ಮಾಡಿ ಪುಣ್ಯ ಗಳಿಸಿ. कीजिए विद्यादान, बड़ों के लिए कीजिए सेवादान, समाज के लिए कीजिए योगदान, पर इंसानियत के लिए कीजिए रक्तदान। सोचा नस काट कर प्यार का इजहार कराता हूँ, फिर सोचा छोड़ो यारों, इससे अच्छा तो रक्तदान कराता हूँ।